ಎಲ್ಲರಿಗೂ ನಮಸ್ಕಾರ. ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗಿ ಫಸ್ಟು ಸರ್. ನೀವೊಂದು ಬಾಳೆಹಣ್ಣು ಹಾಕ್ಬಿಟ್ಟು ಜನಗಳಿಗೆ ಯಾವ ರೀತಿ ಒಂದು ಉಡಾಬಿಟ್ಟಿದ್ದೀರಾ ಅಂದರೆ ಅದೊಂದು ನಮಗೆ ತುಂಬ ಇದು ಸರ್, ನಿಜವಾಗ್ಲೂ ಅದು ಸರ್. ನೀವು ಟ್ರೈಲರ್ ಬಿಟ್ಟಾಗ ನಾನು ಅದನ್ನು ನೋಡ್ಬಿಟ್ಟು ಬರೀ ಸರಿ ನೋಡಿದೆ ಸರ್ ಅದು. ಬಟ್ ಆ ಕಡೆ ಯಾರಿಗೂ ಬರಲ್ಲ ಸರ್. ನಿಮ್ಗೆ ಎಲ್ಲ ಇಲ್ಲಿಂದ ಈ ಕಡೆ ಇಲ್ಲಿ ಮಾತ್ರ ನಿಮಗಿದೆ ಸರ್, ನಿಜವಾಗ್ಲೂ ಹೌದು ಸರ್. ಇಲ್ಲಿ ನಮ್ಮ ಮನೋಹರ್ ಸರ್ಗೂ KP ಶ್ರೀಕಾಂತ್ ಸರ್ಗೂ ಪ್ರೊಡಕ್ಷನ್ ಹೌಸ್ಗೂ ಸರ್, ನಿಮಗೂ ಅಷ್ಟೇ ತುಂಬ ಇದು ಡಿಸೆಂಬರ್ ತಿಂಗಳಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಹಿಟ್ ಆದರೆ ನಮಗೂ ತುಂಬ ಸಂತೋಷ ಆಗ್ತಾ ಇದೆ. ನಮ್ದು ಹಿಟ್ ಆಗಲಿ, ನಿಮ್ದು ನಮ್ದು ಆಗಲಿ. UI ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಮೇಶ್ ಸರ್, ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ. ನೀವಿಟ್ಟಾದ್ರೆ ನಾವಿಟ್ಟಾಗ್ಲಿ, ಯು ಅಂಡ್ ಐ ಪ್ರೊಡ್ಯೂಸರ್ಸ್ ಇಬ್ರು ಇಟ್ಟಾಗೋಣ ಅಂತ ಹೇಳಿ ಸರ್. ಸೂಪರ್ ಸರ್, ನೀವು ಸೂಪರ್. ಈಗ ಜಗದೀಶ್ ಸರ್. ಪ್ರತಿಯೊಬ್ಬರು ಈಗ ನಾವು ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದೋ ಸರ್. ನನಗಂತೂ ಇವರೆಲ್ಲ ಹೇಳ್ಬೋದು, ಬಟ್ ನನಗಂತೂ ಸರ್ ಪ್ರಾಮಿಸ್ ನೀವು ಸಿನಿಮಾದು 0.1% ನನಗಂತೂ ಗೊತ್ತಿಲ್ಲ ಸರ್. ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹೆಂಗಿರುತ್ತೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ 99% ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ 200% ಉಲ್ಟಾನೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. 100%. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾದು ಸಾಂಗು ಆಲ್ಮೋಸ್ಟ್ ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್. ಎಕ್ಸ್ಟ್ರಾಡಿನರಿ ಇದೆ. ಫಸ್ಟು ನಾನು KP ಶ್ರೀಕಾಂತ್ ನನಗೆ ಹೇಳೋದು, ಜಗದೀಶ್ ನೋಡ್ರಿ ಎಲ್ಲ ಸಾಂಗು ಕೇಳಿದ್ದಾರೆ ಆಲ್ರೆಡಿ, ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವಿಜಯ್ ಸರ್ ಒಂದು ಪ್ರಾಜೆಕ್ಟ್ ಮಾತಾಡೋಕ್ಕೆ ರಜನೀಶ್ ಹತ್ರ ಹೋಗಿದ್ದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದು ಅವಾಗ. ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅದಿರಲಿ ಸರ್, ಇದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಡೈಲಿ ಸುಮ್ಮನೆ ನಾವು ಡೈಲಿ ಅದೇ ಮಾತಾಡ್ತಾ ಇರ್ತೀವಿ. ಬುಕಿಂಗ್ ಕೂಡ ಓಪನ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಬುಕಿಂಗ್ಸ್ ಸರ್ ಈ ವರ್ಷ. ಈ ವರ್ಷ ಅಂತ ಅಂದ್ರೆ ಫಸ್ಟ್ ಹಾಫೆಲ್ಲ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಅಷ್ಟು ಚೆನ್ನಾಗಿರ್ಲಿಲ್ಲ ಕನ್ನಡಗೆ. ಸ್ಟಾರ್ಟಿಂಗ್ ಫ್ರಮ್ ಅವರ್ ಭೀಮಾ, ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ, ಬೈರತ್ರಿಯಣ್ಣಗೆಲ್ಲ ಒಂದು ಮೆಗಾ ಹಿಟ್ ಆಯ್ತು. ಅಲ್ಲಿಂದ ಬಂದು ಬಗೆರ ಒಂದಾಯ್ತು. ಹಿಂಗೆ ಈ ಆದಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅದು ವಿವೇಯಿಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಆಮೇಲೆ ಇದೆ. ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇವು 4 ನಮ್ಮ ಕನ್ನಡಕ್ಕೆ. ಅದು ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್. ಆಂಧ್ರದಲ್ಲೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ 3 ಅವರ್ಸ್. ಆಲ್ಮೋಸ್ಟ್ ಎಲ್ಲಾ ಕಡೆ ಹೌಸ್ಫುಲ್ ಇದೆ. 8 ಕಡೆ ಬೆಂಗಳೂರು 8 ಕಡೆ ಓಪನ್ ಆಗಿದೆ, 8 ಕಡೆ ಫುಲ್ ಆಗಿದೆ. ಮೈಸೂರು DRC ಓಪನ್ ಆಗಿದೆ ಜಸ್ಟ್ ವಿತಿನ್ 1 ಅವರ್. ಮೇಡಮ್ ಹೇಳೋದು ವಿತಿನ್ 1 ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲ್ಲಿಂಗ್ ಆಗಿ ಆಲ್ಮೋಸ್ಟ್ 2 ಶೋಸ್ ಫುಲ್ ಆಗಿದೆ. 4 ಶೋಸ್ ಫುಲ್ ಆಗಿ ಅಗೇನ್ 3 ಶೋಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ ಶ್ರೀಕಾಂತ್ ಸರ್ ನಿಮ್ಗೆ, ಸರ್ ನಿಮ್ಗೆ, ಮನೋಹರ್ ಸರ್, ನವೀನ್ ಸರ್ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋ ಧನಂಜಯ್ ಸರ್, ವಿಜಯ್ ಸರ್, ಅಣ್ಣ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ನಮ್ಮ ಕನ್ನಡದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಏನಂತಂದ್ರೆ ಫ್ಯಾಕ್ಟ್ ಬಗ್ಗೆ ಬಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಆನ್ಲೈನ್ ಬುಕಿಂಗ್ ಕಮ್ಮಿ ಬರುತ್ತೆ. ಬಟ್ ಅಂದ್ರೆ ಆಫ್ಲೈನ್ ಬುಕಿಂಗ್ ಜಾಸ್ತಿ ಇರುತ್ತೆ. ಅಂದ್ರೆ ಆಫ್ಲೈನ್ ಅಂದ್ರೆ ನಾವು ಟಿಕೆಟ್ ಅಲ್ಲಿ ತಗೊಂಡು ನೋಡೋಂಥದ್ದು ಅದು ಜಾಸ್ತಿ ಇರುತ್ತೆ. ಈಗ ನೀವು ನಮ್ಮ ರೀಸೆಂಟ್ ಆಗಿ ನಾವು ಬೈರತಿರಣಗಲ್ಲು ಅದೆಷ್ಟು ಫುಲ್ ಆಯ್ತು ಅಂತ ನಮ್ಗೆ ಗೊತ್ತಿದೆ. ಬಟ್ ಅದಕ್ಕೆ ಆನ್ಲೈನ್ ಮೂವ್ಮೆಂಟ್ ಕಮ್ಮಿ ಇತ್ತು ಎಲ್ಲ ಸಿನಿಮಾಗಳು ಹಂಗೆ. ಬಟ್ ನಮ್ಗೆ UAಗೆ ಆನ್ಲೈನ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿದೆ. ಅದೊಂದು ಪಾಸಿಟಿವ್ ಸೈನ್ ಸರ್. ಇದೊಂದು ಮುನ್ಸೂಚನೆ ಇದೆ ಅಂತ ಹೇಳೋದಕ್ಕೆ. ಬಟ್ 5ನೇ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗಲೇಬೇಕಿದು. 6ನೇ ಸಿನಿಮಾ ನಮ್ಮ ಕಾರ್ತಿಕ್ ಮ್ಯಾಕ್ಸ್ ಹಿಟ್ ಆಗಲಿ. ಡಿಸೆಂಬರ್ ಮಂತ್ ಮಾತ್ರ ಲಕ್ಕಿ ಆಗ್ತಾನೆ. ಎಲ್ಲ ವರ್ಷದಲ್ಲಿ ಎಲ್ಲ ಸಿನಿಮಾಗಳು ಹಿಟ್ ಆಗಲಿ ಅಂತ ಹೇಳ್ತಾ UAಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ನಿರೀಕ್ಷೆ. ಯಾಕೆಂದ್ರೆ ಹೈ ಬಜೆಟ್ ಮೂವಿ ಇದು. ನನಗೆ ಗೊತ್ತಿರೋ ಥರ ಒಳ್ಳೇದಾಗಲಿ ಸರ್. ಇಡೀ ಚಿತ್ರತಂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಬೆಸ್ಟ್ ಆಫ್ ಲಕ್ ಟು ದ ಎಂಟೈರ್ UA ಟೀಮ್.